ಇಂಧನ ಇಲಾಖೆಯಲ್ಲಿ ಕಾಮಗಾರಿಗಳು ನಡೀತವೆ. ಯಾವ ಕಾಮಗಾರಿನೂ ನಿಮ್ಮ ಫ್ರೀಡಮ್ ಅನ್ನೋದೇ ಇರಲ್ಲ. ಮುಂಚೆನೇ ಹೋಗಿ ವ್ಯಾಪಾರ ಮಾಡಿ ಬುಕ್ ಮಾಡಿಕೊಂಡ್ರೆ ಮಾತ್ರನೇ ಕಾಮಗಾರಿ. ಯಾವುದೂ ಓಪನ್ ಆಗಿ ಇರೋದೇ ಇಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ಇದೆಯೋ ಕ್ವಾಲಿಫಿಕೇಷನ್ ಇಲ್ಲಿದೆಯೋ ಅದೆಲ್ಲ ಬೇರೆ ಮಾತು. ನೀವು ಮುಂಚೆ ಮಾತಾಡಿಕೊಂಡ್ರೆ ಮಾತ್ರ ಟೆಂಡರ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಫ್ರೀಡಮ್ ಅನ್ನೋದು ನಾವೇನು ಸ್ವತಂತ್ರ ಭಾರತದಲ್ಲಿದ್ದೀವೋ ಅಥವಾ ಬೇರೆ ಯಾವುದಾದ್ರೂ ಕಂಟ್ರೋಲಲ್ಲಿ ಇದೆಯೋ ಅಂತಲೇ ಅರ್ಥ ಆಗ್ತಿಲ್ಲ. ಹೇಗಿದೆ ಅಂದರೆ ಟೆಂಡರ್ ಕ್ವಾಲಿಫಿಕೇಷನ್ಸ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಯಾರು ಮಾತಾಡ್ಕೊಂಡ್ರೆ ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಇದೆಯೋ ಆ ಥರ ಫ್ರೇಮ್ ಮಾಡ್ತಾರೆ ಟೆಂಡರ್ನ. ಅದು ಹೇಗೆ, ಇಂಥ ಏರಿಯಾದಲ್ಲಿ ಕೆಲಸ ಮಾಡಿರೋವಂಥವನ್ನೇ ಟೆಂಡ್ರಲ್ಲಿ ಕ್ವಾಲಿಫೈ ಆಗಬೇಕು, ಆ ಥರ ಟೆಂಡರ್ನ ಫ್ರೇಮ್ ಮಾಡೋದು. ಈ ಏರಿಯಾದಲ್ಲಿ ಅವನು ಟೆಂಡರಲ್ಲಿ ಆಫೀಸ್ ಇದ್ದರೆ ಅವನು ಮಾತ್ರ ಟೆಂಡರಲ್ಲಿ ಕ್ವಾಲಿಫೈ. ಆಮೇಲೆ ಕರ್ನಾಟಕದಲ್ಲೇ ಕೆಲಸ ಮಾಡಿರಬೇಕು. ಕರ್ನಾಟಕದವನು ಬೇರೆ ಸ್ಟೇಟಲ್ಲಿ ಕೆಲಸ ಮಾಡಿರ್ತಾನೆ, ಆ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ನ ಇಲ್ಲಿ ಹಾಕೋ ಹಾಗಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ. ಅಂದರೆ ಯಾರೋ ಗೋಡೆ ಕೊರೆದು ಕಳ್ತನ ಮಾಡಿಕೊಂಡು ಅವನು ಮಾತ್ರ ಕಳ್ಳ ಅಂತಾರೆ, ಬ್ಯಾಂಕಲ್ಲಿ ದರೋಡೆ ಮಾಡಿದ್ರೆ. ಆದರೆ ಇಲ್ಲಿ ಪೇಪರಲ್ಲಿ ಕಳ್ತನ ಮಾಡ್ತಾರೆ, ಇಲ್ಲಿ ಕಳ್ಳ ಅನ್ನೋಕ್ಕಾಗಲ್ಲ. ಇದನ್ನು ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಆಮೇಲೆ ನೋಡಿ, ಬೆಸ್ಕಾಮಲ್ಲಿ ಒಂದು ಟೆಂಡರ್ ಕರೀತಾರೆ. ಅವರು ಎಲ್ಲ ಕ್ಲೀನಾಗಿದೆ, ಏನು ಯಾವುದೇ ನಿಯಮಗಳನ್ನು ವೈಲೇಷನ್ ಮಾಡದೆ ಮಾಡಿರ್ತಾರೆ. ಮಧ್ಯವರ್ತಿಗಳು ಹೋಗ್ತಾರೆ, ಹಿಂಗೆ ಮಾಡಿದ್ರೆ ನಮಗೆ ಏನು ದುಡ್ಡು ಸಿಗಲ್ಲ, ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಏನು ಮಾಡ್ತಾರೆ, ಒಂದು ಅಮೆಂಡ್ಮೆಂಟ್ ಇಶ್ಯೂ ಮಾಡ್ತಾರೆ. ಮ್ಯಾನುಫ್ಯಾಕ್ಚರರು ಮ್ಯಾನುಫ್ಯಾಕ್ಚರರ್ ಸಿಗ್ನೇಚರ್ ಇದ್ದರೆ ಟೆಂಡರ್ಗೆ ಹಾಕಿದ್ರೆ ನಿಮ್ಗೆ ಎಲಿಜಿಬಲ್ ಆಗ್ತದೆ, ಎಲಿಜಿಬಲ್ ಆಗಲ್ಲ. ಅವಾಗ ಏನು ಮಾಡ್ತಾರೆ, ಟೆಂಡರ್ ವಿಧಿನೇ ಇಲ್ಲ, ಅವ್ನು ಜೀವನ ಮಾಡಬೇಕು, ಯಾವುದೊಂದು ಕೆಲಸ ಮಾಡಬೇಕು, ಅವನು ಗುತ್ತಿಗೆ ಸಂಸ್ಥೆ ಕಟ್ಕೊಂಡಿರ್ತಾನೆ, ಸ್ಟಾಫ್ ಇರ್ತದೆ. ವಿಧಿ ಇಲ್ಲದೆ ಟೆಂಡರ್ ಕೆಲಸ ಮಾಡಲೇಬೇಕು, ಅವ್ರು ದುಡ್ಡು ಕೊಟ್ಟು ಮಾಡಲೇಬೇಕು. ಆಮೇಲೆ ಆ ದುಡ್ಡನ್ನು ಸುಮಾರು ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ 30-40% ವ್ಯತ್ಯಾಸ. ಆ 30-40% ಕ್ಯಾಶ್ ಹೆಂಗೆ ಮಾಡೋದು? ಕ್ಯಾಶನ್ನು ಬೇರೆ ಯಾರೋ ಒಬ್ಬ ಡೀಲರ್ ಹತ್ರ ಹೋಗಬೇಕು, ಅವ್ನಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅವ್ನು ಬೋಗಸ್ ಬಿಲ್ ತೊಗೋಬೇಕು. ಆ ಬೋಗಸ್ ಬಿಲ್ ತೊಗೊಂಡು ಇವ್ರು ಕ್ಯಾಶ್ ಮಾಡಿ ಇವ್ರು ಕೊಡಬೇಕು. 4-5 ವರ್ಷ ಆದಮೇಲೆ GST ಅವರು, ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ. ಏನು ಆನ್ಸರ್ ಮಾಡೋದು? ಇವ್ರು ಯಾರು ದಾಖಲೆಗಳಲ್ಲಿ ಯಾರೂ ಸಿಗಲ್ಲ. ದಾಖಲೆಗಳಲ್ಲಿ ಸಿಗೋದು ಅಧಿಕಾರಿಗಳು, ಗುತ್ತಿಗೆದಾರರು. ಯಾಕಂದರೆ ಗುತ್ತಿಗೆದಾರ ಅಕೌಂಟ್ ದುಡ್ಡು ಬಂದಿರ್ತದೆ. ಈ ಹೆಂಗೆ ಬೇಕೋ ಹಂಗೆಲ್ಲ ಟೆಂಡರ್ ಸೆಟ್ಟಿಂಗ್ ಮಾಡಿರೋ ಅಧಿಕಾರಿಗಳು ಮಾಡಿರ್ತಾರೆ. ಅಧಿಕಾರಿಗಳು, ಗುತ್ತಿಗೆದಾರರು ಕಾನೂನಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರು ದುಡ್ಡು ತೊಗೊಂಡವ್ರು ಯಾವ ಕಾನೂನಲ್ಲಿ ಇರೋದಿಲ್ಲ. ಇದು ನಡೀತಾ ಇರುವಂಥ ಇದು. ನಾನು ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ನೀವು ಕಾಮನ್ QR ತರಬೇಕು ಎಲ್ಲ ಎಸ್ಕಾಮ್ಗಳಲ್ಲೂ. ಒಂದೊಂದು ರೀತಿ ಒಂದೊಂದು QR ಮಾಡಬೇಡಿ, ಒಂದೊಂದು ಟೆಂಡರ್ಗೆ ಒಂದೊಂದು QR. ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ, ಮತ್ತೊಮ್ಮೆ ಒತ್ತಾಯ ಮಾಡ್ತಾಯಿದ್ದೀನಿ. ಸಾರ್ವಜನಿಕರ ಮೂಲಕ, ತಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ, ನೀವು ಕಾಮನ್ QR ತನ್ನಿ. ನಾನು ಈಗಾಗಲೇ ಇಂಧನ ಸಚಿವರಿಗೂ ಕೊಟ್ಟಿದ್ದೀನಿ, ಚೀಫ್ ಮಿನಿಸ್ಟ್ರಿಗೂ ಲೆಟರ್ ಕೊಟ್ಟಿದ್ದೀನಿ. ಹಿಂಗೆ ಈ ನಿಯಮಗಳಲ್ಲಿ ನೀವೇ ಕಾನೂನು ರೂಪಿಸೋರೆ ಕಾನೂನು ವೈಲೇಷನ್ ಮಾಡ್ತಾಯಿದ್ರೆ ನಿಮ್ಮ ಸರ್ಕಾರ ಯಾಕಿರಬೇಕು? ವಜಾ ಮಾಡಿ ಅಂತ ನನಗೂ ರಾಜ್ಯಪಾಲರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನು